ನಮಸ್ಕಾರ ಗುರು, ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್. ನಾನು ನಿಮ್ಮ ಪ್ರೀತಿಯ ಸಂತೋಷ್. ಇವತ್ತಿನ ವಿಚಾರ ಬಂದು ಪಾಕಿಸ್ತಾನದವರು ಅಫಿಷಿಯಲಿ ಪ್ಲೇ ಆಫಿಂದ ಹೊರಗಡೆ ಹೋಗಾಯಿತು ಅಂತ ಹೇಳಬೇಕು. ಗ್ರೂಪ್ ಎಯಲ್ಲಿ ಕ್ವಾಲಿಫೈ ಆಗಿ ಇಂಡಿಯಾ ಮತ್ತು ನ್ಯೂಜಿಲೆಂಡರು ಸೆಲೆಕ್ಟ್ ಆಗಾಯಿತು ಅಂತ ಹೇಳಬೇಕು. ಸೆಮಿಫೈನಲ್ ಆಡೋಕ್ಕೆ ಇಂಡಿಯಾ ಮತ್ತು ನ್ಯೂಜಿಲೆಂಡ್ ಅವರು ತಯಾರಿ ಹಾಕಿದ್ದಾರೆ ಅಂತ ಹೇಳಬೇಕು. ಇನ್ನು ಇಂಡಿಯಾ ಮತ್ತು ನ್ಯೂಜಿಲೆಂಡರು ಮ್ಯಾಚ್ ಯಾವುದೇ ಗೆದ್ದರೂ ಕೂಡ ಎರಡು ತಂಡಗಳು ಆಲ್ರೆಡಿ ಕ್ವಾಲಿಫೈ ಆಗಿದ್ದಾರೆ ಅಂತ ಹೇಳಬೇಕು. ಆದರೆ ಶಹೀನ್ ಶಾ ಅಫ್ರಿದಿ ಅವರು ಪಾಕಿಸ್ತಾನ ಅವರು ಯಾಕೆ ಹೊರಗಡೆ ಹೋದ್ರು, ಯಾಕೆ ಸೆಮಿಫೈನಲ್ ಪ್ಲೇ ಆಫ್ಗೆ ಕ್ವಾಲಿಫೈ ಆಗಲಿಲ್ಲ ಅಂತ ಒಂದು ಸ್ಟೇಟ್ಮೆಂಟ್ನ ಟ್ವಿಟರಲ್ಲಿ ಟ್ವೀಟ್ ಮಾಡಿದ್ದಾರೆ ಅಂತ ಹೇಳಬೇಕು. ಶಹೀನ್ ಶಾ ಅಫ್ರಿದಿ ಅವರು ಏನಂತ ಹೇಳಿದ್ದಾರೆ, ಸುದ್ದಿಯ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದರ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ಎಲ್ಲರಿಗಿಂತ ಮುಂಚೆ ನೀವು ನೋಡ್ಬೋದು ಗುರು. ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ನಮ್ಮ ಭಾರತ ತಂಡ ಚಾಂಪಿಯನ್ಸ್ ಟ್ರೋಫಿ ಗೆಲ್ಲುತ್ತಾ ಇಲ್ವಾ ಅಂತ ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿ ಗುರು. ಗೆಲ್ಲುತ್ತೆ ಬಿಡಿ ಗುರು, ನಮ್ಗೆ 540 ಕೊಡೋರು ಯಾರು ಎಲ್ಲ ಅಂತಲೂ ಗೆದ್ಕೊಳ್ತೀವಿ. ಆದರೆ ಈ ಫೈನಲ್ ಆಗಿ ದಬಾಯಿ ಕೊಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ನಮ್ಮ ಭಾರತಕ್ಕೆ ಅಂತ ಹೇಳ್ಬೇಕು. ಆದರೆ ಈ ಬಾರಿ ಆ ರೀತಿ ಆಗಬಾರ್ದು. T20 ವರ್ಲ್ಡ್ ಕಪ್ ಗೆದ್ದ ಜೋಶಲ್ಲಿ ಚಾಂಪಿಯನ್ಸ್ ಟ್ರೋಫಿನೂ ಕೂಡ ಗೆಲ್ಲಿ ಅಂತ ಬಯಸೋಣ. ಶಹೀನ್ ಶಾ ಅಫ್ರಿದಿ ಅವರು ಏನು ಹೇಳಿದ್ರಪ್ಪ ಅಂತಾರೆ, ನಾವು ಮೊದಲನೇ ಪಂದ್ಯ ನ್ಯೂಜಿಲೆಂಡ್ ಮೇಲೆ ಸೋತು ಅಲ್ಲಿ ನಮಗೆ ಅಷ್ಟೊಂದು ಬೇಜಾರು ಆಗಿತ್ತಿಲ್ಲ. ಯಾಕಂತಂದ್ರೆ ಇನ್ನೂ 2 ಪಂದ್ಯ ಇದೆ, 2 ಗೆದ್ದು ಅಂದರೆ ಪ್ಲೇ ಆಫ್ಗೆ ಕ್ವಾಲಿಫೈ ಆಗ್ತಿ ಅಂತ ಗೊತ್ತಿತ್ತು. ಆದರೆ ನಾವು ಯಾವಾಗ ಭಾರತ ವಿರುದ್ಧ ಸೋತು ವಿರಾಟ್ ಕೊಹ್ಲಿ ಸೆಂಚುರಿ ಹೊಡೆದು ಲಾಸ್ಟ್ ಮ್ಯಾಚ್ ಫಿನಿಶ್ ಯಾವಾಗ ಮಾಡಿದ್ರು ನಮಗೆ ಆವಾಗಲೇ ಗೊತ್ತಾಯಿತು ನಾವು ಇನ್ನು ಮುಂದೆ ಚಾಂಪಿಯನ್ಸ್ ಟ್ರೋಫಿ 2025ಗೆ ಕ್ವಾಲಿಫೈ ಆಗೋದಿಲ್ಲ ಅಂತ ನಮ್ಗೆ ಆವಾಗಲೇ ಗೊತ್ತಾಯಿತು. ನಮಗೆ ತುಂಬಾ ಬೇಜಾರು ಆಗ್ತಿದೆ. ಯಾಕಂತಾರೆ ನಾವೇ ಈ ವರ್ಷ ಹೋಸ್ಟ್ ಮಾಡಿರೋದು ಚಾಂಪಿಯನ್ಸ್ ಟ್ರೋಫಿ, ನಮ್ಮರಲ್ಲೇ ಹೋಸ್ಟ್ ಮಾಡಿ ನಾವೇ ಕ್ವಾಲಿಫೈ ಆಗ್ತಾಯಿಲ್ಲ, ನಾವೇ ಫೈನಲ್ಗೆ ಹೋಗ್ತಾಯಿಲ್ಲ ಅಂತ ಅಂದರೆ ಫ್ಯಾನ್ಸ್ಗಳಿಗೆ ತುಂಬಾ ಬೇಜಾರಾಗುತ್ತೆ. ನಾವು ಫ್ಯಾನ್ಸ್ಗಳು ಬೆಳೆ ಕ್ಷಮೆ ಕೋರ್ತೀವಿ. ಮತ್ತು ನನಗೆ ತುಂಬಾ ಬೇಜಾರಾಗ್ತಿದೆ. ನಮ್ಮ ತಂಡ ಕ್ವಾಲಿಫೈ ಆಗದಿರೋ ಕಾರಣ ತುಂಬಾ ಬೇಜಾರಾಗ್ತಿದೆ. ಇಂಡಿಯಾ ಮೇಲೆ ನಾವೇನಾದ್ರೂ ಗೆದ್ದಿತ್ತು ಅಂತ ಅಂದರೆ ಇನ್ನೂ ಕೂಡ ಚಾನ್ಸ್ ಇರೋದು. ಆದರೆ ಇನ್ನು ಮುಂದೆ ಚಾನ್ಸ್ ಇಲ್ಲ. ಮತ್ತು ಬಾಂಗ್ಲಾದೇಶರು ಕೂಡ ನ್ಯೂಜಿಲೆಂಡ್ ಮೇಲೆ ಸೋತಿರೋ ಕಾರಣದಾಗಿ ಆಲ್ರೆಡಿ ಇಂಡಿಯಾ ಮತ್ತು ನ್ಯೂಜಿಲೆಂಡ್ ಇವುಗಳು ಕೂಡ ಅಫಿಷಿಯಲಿ ಕ್ವಾಲಿಫೈ ಆಗಿದೆ. ನಮಗೆ ಯಾವುದೇ ರೀತಿ ಚಾನ್ಸ್ 1% ಕೂಡ ಚಾನ್ಸ್ ಉಳಿದಿಲ್ಲ. ತುಂಬಾ ಬೇಜಾರು ಆಗ್ತಿದೆ ಅಂತ ಶಹೀನ್ ಶಾ ಅಫ್ರಿದಿ ಅವರು ಒಂದು ಸ್ಟೇಟ್ಮೆಂಟ್ನ ಟ್ವೀಟರಲ್ಲಿ ಟ್ವೀಟ್ ಮಾಡಿದೆ ಅಂತ ಹೇಳಬೇಕು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕಮೆಂಟ್ ಮಾಡಿ. ಇನ್ನೇನು ಕೂಡ ಅಂತಲ್ಲ, ಹತ್ತೆ ಟೈಮ್ ಇಟ್ಕೊಂಡ್ರೆ ಒಂದು ಬ್ಯಾಟಿಂಗ್ ಡೆತ್ ಇಲ್ಲ, ಒಬ್ಬರು ಬೌಲರ್ ಬಿಟ್ಟರೆ ಶಹೀನ್ ಶಾ ಅಫ್ರಿದಿ ಬಿಡ್ತು ಅಂದರೆ ವಿಕೆಟ್ ತೆಗೆಯೋಂಥ ಬೌಲರ್ಗಳಿಲ್ಲ. ಇನ್ನು ಬಾಬರ್ ಅಜಮ್, ರಿಜ್ವಾನ್ ಬ್ಯಾಟಿಂಗ್ ಅದು 2 ಹೆಸರು ಕಂಡುಬರೋದು ಅಂತ ಹೇಳಬೇಕು. ಇನ್ನು ಬ್ಯಾಟಿಂಗ್ ಡೆತ್ ಇಲ್ಲ ಮೇನಾಗಿ ಪಾಕಿಸ್ತಾನರು. ಇದನ್ನು ಸರಿಪಡಿಸ್ಕೊಳ್ಳಿ ಅಂತ ಬಯಸೋಣ. ಸಿಗೋಣ ನೆಕ್ಸ್ಟ್ ವಿಡಿಯೋ. ತಡಬೈ ಬನ್ನ ನಮಸ್ಕಾರ. ಜೈ ಭಾರತಾಂಬೆ.